ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಅಂತೂ ಇಂತೂ ಆದಿ ಮೀಟಿಂಗ್ ಮುಗಿಸ್ಕೊಂಡು ಬರ್ತಾನೆ. ಇನ್ನು ಆದಿ ಹೇಳ್ತಾನೆ, ಅಲ್ಲ ಕುಸುಮ ಅವರೇ, ನಾನು ಅಷ್ಟು ನಿಮ್ಮನ್ನು ಹೋಗಿ ಅಂತ ಹೇಳ್ತಿದ್ರು, ನೀವು ಅಲ್ಲೇ ನಿಂತ್ಕೊಂಡು ನೆಗಾಡ್ತಿದ್ದೀರಲ್ಲ, ಯಾಕೆ ಅಂತ ಕೇಳ್ತಾನೆ. ಆವಾಗ ಕುಸುಮ ಹೇಳ್ತಾಳೆ, ಅಯ್ಯೋ ಆದಿ, ನಿನ್ನ ಪರಿಸ್ಥಿತಿ ನೋಡಿ ಅಂತೂ ನನಗಂತೂ ತುಂಬಾ ನಗು ಬಂತು. ಏನು ನಿನ್ನ ಪರಿಸ್ಥಿತಿ, ನಿನ್ನ ವೇಷಭೂಷಣ ಏನು ಅಂತ ಹೇಳ್ಕೊಂಡು ತುಂಬಾ ನಗಾಡ್ತಾ ಇರ್ತಾಳೆ. ಇನ್ನು ಭಾಗ್ಯನಿಗೂ ನಗಾಡಲಿಕ್ಕೆ ಬರ್ತಾ ಇರ್ತದೆ. ಇನ್ನು ರಾತ್ರಿ ಆಗಿರ್ತದೆ. ಎಲ್ಲರೂ ಟ್ಯಾರಿಸ್ ಮೇಲೆ ಮನೆ ಊಟ ಮಾಡಬೇಕು ಅಂತ ಆಸೆ ಪಡ್ತಾರೆ. ಗುಂಡಣ್ಣ ಹೇಳ್ತಾನೆ, ಅಮ್ಮ ನನಗೆ ಇವತ್ತು ಕೈ ತುತ್ತು ಕೊಡಮ್ಮ ಅಂತ ಹೇಳ್ತಾನೆ. ಆವಾಗ ಆದಿ ಹೇಳ್ತಾನೆ, ನಾನು ಇಲ್ಲಿ ತನಕ ಕೈ ತುತ್ತೇ ತಿನ್ನಲಿಲ್ಲ, ತಿನ್ನೋದೇ ತುಂಬಾ ಸಮಯ ಆಗಿತ್ತು. ಇವತ್ತು ನನಗೆ ನೀವು ಕೈ ತುತ್ತು ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಭಾಗ್ಯ ಅವ್ರೆ ಅಂತ ಹೇಳ್ಕೊಂಡು ತುಂಬ ಖುಷಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇನ್ನು ಕುಸುಮ ಹೇಳ್ತಾಳೆ, ಆದಿ ನೀನಿವತ್ತು ತುಂಬ ಖುಷಿಯಾಗಿರಬೇಕು, ಯಾಕಂತ ಹೇಳು ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಯಾಕೆ ಫ್ರೆಂಡ್, ಯಾಕೆ ನಾನು ತುಂಬ ಖುಷಿಯಾಗಿರಬೇಕು ಅಂತ ಹೇಳ್ತಾನೆ. ಯಾಕಂದರೆ ನಾಳೆ ನಿನ್ನ ಲಾಸ್ಟ್ ದಿನ, ನಾಳೆ ನೀನು ಗೆದ್ದರೆ 25 ಲಕ್ಷನ ಭಾಗ್ಯನಿಗೆ ಕೊಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಹೌದು ಹೌದು ಕೊಡ್ಬೋದು ಅಂತ ಹೇಳ್ತಾಳೆ. ಇನ್ನು ಮನೆಯವರೆಲ್ಲರೂ ತುಂಬ ಖುಷಿಯಾಗಿ ಆ ದಿನನ ತುಂಬ ಎಂಜಾಯ್ ಮಾಡ್ತಾರೆ. ಇನ್ನು ಈ ಕಡೆ ಕನಿಗೆ ಡೌಟ್ ಬರುತ್ತೆ, ಆದಿ ಬ್ರೋ ಏನೋ ಮಾಡ್ತಿದ್ದಾರೆ, ಅವ್ರ ಹಿಂದೆ ಇರೋದು ಭಾಗ್ಯನೇ ಅಂತ ನಂಗೆ ಡೌಟ್ ಬರ್ತಿದೆ ಅಂತ ಹೇಳ್ತಾಳೆ. ಇನ್ನು ಕನಿಕಾ ಅವಳ ಸ್ಟಾಫಿಗೆ ಅಂದರೆ ಆದಿ ಮೇಲೆ ಒಂದು ಕಣ್ಣಿಡ್ಲಿಕ್ಕೆ ಹೇಳಿದ್ಲು ಅವರ ಆಫೀಸಲ್ಲಿರೋನಿಗೆ. ಅವನಿಗೆ ಕಾಲ್ ಮಾಡ್ತಾಳೆ. ಅವನಿಗೆ ಕಾಲ್ ಮಾಡಿ ಹೇಳ್ತಾಳೆ, ನೋಡು, ನಾನು ಏನು ಹೇಳ್ತೀನೋ ಅದೇ ನೀನು ಮಾಡಬೇಕು, ನಾನು ಹೇಳ್ದಾಗೆ ಮಾಡು. ನೀನು ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡು. ಏನಂತ ಹೇಳಿದರೆ, ಭಾಗ್ಯ ಆ ದಿನ ಕಿಡ್ನಾಪ್ ಮಾಡಿದ್ದಾಳೆ, ಆ ದಿನ ಎಲ್ಲೋ ಬಚ್ಚಿಟ್ಟಿದ್ದಾಳೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಅವಳು ಅವನ ಸ್ಟಾಫಿಗೆ ಹೇಳ್ತಾಳೆ. ಆವಾಗ ಅವನ ಸ್ಟಾಫ್ ಹಾಗೇ ಮಾಡ್ತಾನೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಆದಿ ಸರನ್ನು ಭಾಗ್ಯ ಅನ್ನೋರು ಕಿಡ್ನಾಪ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ. ಇನ್ನು ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಬೆಳಿಗ್ಗೆ ಕುಸುಮ ಹೇಳ್ತಾಳೆ, ಭಾಗ್ಯ ಬೇಗ ಬೇಗ ತಿಂಡಿ ಮಾಡು, ಇವತ್ತು ಲಾಸ್ಟ್ ದಿನ ಅಲ್ವಾ, ಇವತ್ತೆಲ್ಲ ಗೊತ್ತಾಗುತ್ತೆ, ಬೇಗ ಬೇಗ ತಿಂಡಿ ಮಾಡು, ನನ್ನ ಫ್ರೆಂಡ್ ಏನು ಮಾಡ್ತಿದೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಇನ್ನು ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ. ಡೋರ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಪೊಲೀಸ್ನವ್ರು ನಿಂತಿರ್ತಾರೆ. ಭಾಗ್ಯನಿಗೆ ತುಂಬಾ ಗಾಬರಿ ಆಗುತ್ತೆ, ಇವ್ರು ಯಾಕೆ ಇಲ್ಲಿ ಬಂದರು ಅಂತ. ಆಗ ಭಾಗ್ಯ ಹೇಳ್ತಾಳೆ, ಏನು ಸರ್, ಏನು ವಿಷಯ ಅಂತ ಕೇಳ್ತಾಳೆ. ಆವಾಗ ಅವ್ರು ಹೇಳ್ತಾಳೆ, ವಿಷಯ ಇದ್ದಕ್ಕೆ ಅಮ್ಮ ಬಂದದ್ದು, ನೋಡು ಇವ್ರು ನಿನಗೆ ಪರಿಚಯ ಇದೆಯಾ ಅಂತ ಹೇಳ್ಕೊಂಡು ಆದಿ ಫೋಟೋ ತೋರಿಸ್ತಾರೆ ಪೊಲೀಸ್. ಆವಾಗ ಭಾಗ್ಯ ಹೇಳ್ತಾಳೆ, ಹೌದು ಅಂತ ಹೇಳ್ತಾಳೆ. ನೋಡು, ಇವರನ್ನು ನೀನೇ ಏನೋ ಮಾಡಿದೆ, ನೀನು ಕಿಡ್ನಾಪ್ ಮಾಡಿದ್ದೆ ಅಂತ ಹೇಳ್ಕೊಂಡು ನನಗೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾರೆ, ಅಯ್ಯೋ ಸರ್, ಏನು ಹೇಳ್ತಿದ್ದೀರಾ, ಇವರ ನಾನು ಕಿಡ್ನಾಪ್ ಮಾಡೋದಾ ಸರ್? ಇಲ್ಲ ಸರ್, ನಿಮ್ಗೆ ಯಾರೋ ತಪ್ಪು ಅಭಿಪ್ರಾಯ ಬಂದಿದೆ, ನಿಮ್ಗೆ ಯಾರೋ ತಪ್ಪು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲ ಸರ್, ನಾನು ಆ ರೀತಿ ಏನೂ ಮಾಡಲಿಲ್ಲ ಸರ್ ಅಂತ ಹೇಳ್ತಾಳೆ. ಭಾಗ್ಯ ಎಷ್ಟೇ ಹೇಳಿದರೂ ಪೊಲೀಸರು ಕೇಳ್ತಾನೆ ಇರಲ್ಲ, ನೀನೇ ಕಿಡ್ನಾಪ್ ಮಾಡಿದ್ದು ಇವರನ್ನು ಅಂತ ಹೇಳಿ ಪೊಲೀಸರು ಲೇಡಿ ಕಾನ್ಸ್ಟೇಬಲನ್ನು ಕರೆಸಿ ಅವಳನ್ನು ಅರೆಸ್ಟ್ ಮಾಡಿಸ್ತಾರೆ. ಇನ್ನು ಮನೆಯವರೆಲ್ಲರೂ ತುಂಬಾ ಗಾಬರಿ ಆಗ್ತದೆ. ಇನ್ನು ಆದಿಗೂ ವಿಷಯ ಗೊತ್ತಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.